ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿರುಚಿ. ಇವತ್ತು ನಾನು ಬಾಯಲ್ಲಿ ನೀರೂರಿಸುವಂತಹ ಮಾವಿನಕಾಯಿ ಗೊಜ್ಜು ಅಥವಾ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ತುಂಬ ಯಮ್ಮಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನ ತುಪ್ಪ ಜೊತೆ ತಿಂದರೆ ಎಷ್ಟು ತಿಂದರೂ ತಿನ್ನಬೇಕು ಅನಿಸುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಈ ರೀತಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಫಸ್ಟು ಸಿಪ್ಪೆ ತೆಗೆದೇನೂ ಕೂಡ ಮಾಡ್ಬೋದು. ಸಿಪ್ಪೆ ತೆಗೆದೇನೂ ತುರ್ಕೊಂಡ್ರೆ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿರುತ್ತೆ. ನಾನು ಸಿಪ್ಪೆ ತೆಗೆದು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನೋಡಿ, ಈಗ ಕಂಪ್ಲೀಟಾಗಿ ಸಿಪ್ಪೆ ತೆಗೆದಾಯಿತು. ಇದನ್ನು ತುರ್ದಿರೋದನ್ನು ತುರ್ದು ರೆಡಿಯಾಗಿದೆ ನೋಡಿ. ಈಗ ಇದನ್ನೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ಈಗ ಮಸಾಲೆ ಸಾಮಾನು ಏನೇನು ಹುರ್ಕೋಬೇಕು ಅಂತ ನೋಡೋಣ. ನೋಡಿ, 1/4 ಟೇಬಲ್ ಸ್ಪೂನ್ ಕಡಲೆಬೇಳೆ, 3/4 ಟೇಬಲ್ ಸ್ಪೂನು ಉದ್ದಿನಬೇಳೆ, 1/4 ಟೇಬಲ್ ಸ್ಪೂನ್ಗಿಂತ ಇನ್ನೊಂದು ಸ್ವಲ್ಪ ಕಡಿಮೆನೇ ಮೆಂತ್ಯ ಹಾಕ್ಕೊಳ್ಳಿ. ಈ ಮೂರನ್ನೂ ಕಡಿಮೆ ಊರಿನಲ್ಲಿ ಘಮ ಬರೋ ರೀತಿ ಹುರ್ಕೋಬೇಕು. ಐ ಫ್ಲೇಮಲ್ಲಿ ಹುರ್ಕೋಬಾರ್ದು. ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಬೇಗ ಕಪ್ಪಾಗುತ್ತೆ, ಅದರ ಕ್ರಿಸ್ಪಿನೆಸ್ ಇರಲ್ಲ. ಹಾಗಾಗಿ ಕಡಿಮೆ ಊರಿನಲ್ಲಿ ನೀಟಾಗಿ ಹುರ್ಕೋಬೇಕು. ಇದಕ್ಕೆ ಸಾಸಿವೆ ಮೆಂತ್ಯನೇ ಟೇಸ್ಟ್ ಕೊಡೋದು. ಇದು ಚಟ್ನಿಗೆ ಪರ್ಟಿಕ್ಯುಲರಾಗಿ ಮಾವಿನಕಾಯಿಗೂ ಸಾಸಿವೆ ಮೆಂತ್ಯಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸಾಸಿವೆ ಮೆಂತ್ಯ ಹಾಕಲೇಬೇಕು. ಮತ್ತು ಈಗ ಹುರ್ಕೊಂಡಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಒಂದು 10 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿದು ಖಾರ ಕಡಿಮೆ ಇದೆ, ಹಾಗಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಒಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಯಾಕಂದರೆ ಇದಕ್ಕೆ ಖಾರ ಹದವಾಗೇ ಇರಬೇಕು. ಖಾರ, ಹುಳಿ, ಉಪ್ಪು ಮತ್ತು ಬೆಲ್ಲ, ಇದು 4 ಕೂಡ ಹದವಾಗೇ ಇರಬೇಕು. ಸೊ ಹಂಗಾಗಿ ಖಾರನ ನೋಡಿಕೊಂಡೇ ಹಾಕ್ಕೊಳ್ಳಿ. ಈಗ ಮೆಣಸಿನ್ಕಾಯಿ ಕೂಡ ಹುರ್ಕೊಂಡಾಗಿದೆ. ಈಗ ನೋಡಿ, ಈಗ ಆಗಿದೆ. ಇದನ್ನು ಕೂಡ ಅದೇ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಅದೇ ಬಾಣಲಿಗೆ ನಾವು 1/3 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಕೂಡ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಜೊತೆ ಹುರ್ಕೊಂಡ್ರೆ ಜೀರಿಗೆ ಬೇಗ ಕಪ್ಪಾಗುತ್ತೆ ಅಂತ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಆಗಿದೆ, ಅದನ್ನು ಕೂಡ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ 1/3 ಟೇಬಲ್ ಸ್ಪೂನು ಸಾಸಿವೆನೂ ಕೂಡ ಕಡಿಮೆ ಊರಿನಲ್ಲಿ ಚಟಪಟ ಸಿಡಿಯೋ ತನಕ ಹುರ್ಕೋಬೇಕು. ಸಾಸಿವೆ ಮೆಂತ್ಯ ಫ್ಲೇವರೇ ಚಟ್ನಿಗೆ ಟೇಸ್ಟ್ ಕೊಡೋದು. ನೋಡಿ, ಸಾಸಿವೆ ಕೂಡ ಆಗಿದೆ, ಅದನ್ನು ಕೂಡ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ನಾವು ಒಂದು 5ರಿಂದ 6 ಎಸಳು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದನ್ನು ಕಡಿಮೆ ಊರಿನಲ್ಲಿ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕು. ಗರಿ ಗರಿ ಆಗಬೇಕು. ಅದು ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು. ಆ ರೀತಿ ಹಸಿ ಕರಿಬೇವನ್ನ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಹಸಿ ಅಂಶ ಇರಬಾರ್ದು, ಹಾಗೆ ಹುರ್ಕೋಬೇಕು. ಇದು ಕೂಡ ನಮಗೆ ಟೇಸ್ಟ್ ಕೊಡುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಹಂಗಾಗಿ ನಾನು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವೆಲ್ಲವನ್ನು ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಕೂಡ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಯಾಕಂದರೆ ಬೆಲ್ಲ ಮಾವಿನಕಾಯಿ ಹುಳಿಗೆ ಮ್ಯಾಚ್ ಆಗಬೇಕು, ಆ ರೀತಿ ಅಷ್ಟಿರಬೇಕು. ಹಂಗಾಗಿ ಬೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಿ. ಅದನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೌಡ್ರ್ ಮಾಡ್ಕೊಂಡು ಆಗಿದೆ. ಈ ರೀತಿ ಪೌಡ್ರ್ ಆಗಿದೆ ನೋಡಿ. ಇದಕ್ಕೆ ನಾವು ತುರಿದಿಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ, ಅದನ್ನು ಸೇರಿಸೋಣ. ಈ ಮಾವಿನಕಾಯಿ ಸೇರಿಸಿ ನಾವು ಹಾಗೆ ನೀರು ಹಾಕ್ದೇ ಡ್ರೈ ಆಗಿ ಹಾಗೆ ಮಾವಿನಕಾಯಲ್ಲಿರೋ ನೀರೇ ಸಾಕು ಅದಕ್ಕೆ ಮಿಕ್ಸಿ ಮಾಡೋಕ್ಕೆ. ಹಾಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ಮಿಕ್ಸಿ ಆಗಿದೆ. ಈಗ ನಾವು ಒಂದು ಒಗ್ಗರಣೆ ಕೊಡೋಣ. ಅದಕ್ಕೆ ಒಗ್ಗರಣೆಗೆ ಒಂದು 3 ಸ್ಪೂನಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ನೀವು ಹೆಚ್ಚು ದಿನ ಸ್ಟೋರ್ ಮಾಡ್ಬೋದು. ಎಣ್ಣೆ ಕಡಿಮೆ ಹಾಕ್ಕೊಂಡ್ರೆ ಆವಾಗಲೇ ಯೂಸ್ ಮಾಡೋಕ್ಕೆ ಒಂದಿನ 2 ದಿನ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದಾಗ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ನೀವು ಈ ಚಟ್ನಿಗೆ ನೀರು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸಿಟ್ಕೊಂಡ್ರೆ 1-2 ದಿನ 3 ದಿನ ಇಟ್ಕೊಂಡು ತಿನ್ಬೋದು.
ನೀರು ಹಾಕದೇನೆ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಒಗ್ಗರಣೆ ಕೊಟ್ಟು ಮಾಡಿದರೆ ನೀವು ಆಚೆ ಫ್ರಿಜ್ ಬಿಟ್ಟು ಆಚೆ ಕಡೆನೇ ಒಂದು 15 ಡೇಸ್ ಸ್ಟೋರ್ ಮಾಡ್ಬೋದು. ಸೊ ಹಂಗಾಗಿ ನಿಮ್ಗೆ ಯಾವ ಆಪ್ಷನ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕದಿದ್ರೂ ಚೆನ್ನಾಗಿರುತ್ತೆ. ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ರುಬ್ಕೊಂಡಿರೋಂತಹ ಚಟ್ನಿನ ಸೇರಿಸೋಣ. ನೀರು ಹಾಕ್ಕೊಂಡು ಬೇಕಾದ್ರೂ ಕುದಿಸ್ಕೊಂಡ್ರು ಆಮೇಲೆ ಅದು ಚೆನ್ನಾಗಿರುತ್ತೆ. ಹೆಚ್ಚು ಹೊತ್ತು ಕುದಿಸಿಟ್ಕೊಂಡ್ರೆ, ನೀರು ಹಾಕ್ದೇನು ಹಾಗೆ ಕುದಿಸಿಟ್ಕೊಂಡ್ರೆ ಅನ್ನಕ್ಕೂ ತಿನ್ಬೋದು. ಚಟ್ನಿ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಥರನೂ ಕೂಡ ಉಪಯೋಗಿಸ್ಬೋದು. ಹಾಗಾಗಿ ನೋಡಿ ನಿಮಗೆ ಆಪ್ಷನ್ನು ನಿಮಗೆ ಬಿಟ್ಟಿದ್ದು. ಈಗ ನಾವು ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ವೀಕ್ಷಕರೇ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.